ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಯಥಾವತ್ ಜಾರಿ ಮಾಡುವುದು ಹಾಗೂ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಮರು ಜಾರಿ ಮಾಡುವುದು ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಶೀಘ್ರದಲ್ಲಿ ಅನುಷ್ಠಾನ ಮಾಡುವಂತೆ ಒತ್ತಾಯಿಸಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷ ಆರ್.ಎಂ. ಹುಲ್ತಿಕೋಟಿ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನೌಕರ ಸಂಘದ ಪದಾಧಿಕಾರಿಗಳಾದ ಆರ್.ಎಸ್. ಜಂಬಗಿ, ಸಿ.ಎಂ. ಚಿಕ್ಕಮಠ, ಬಸವರಾಜ್ ಅಂಗಡಿ, ಆರ್.ವಿ. ಲಮಾಣಿ, ನವೀನ್ ಗೊಳಕೆರೆ, ಐ.ವಿ. ಜವಳಿ, ಎಂ.ಆರ್. ಹೊರಗೋಲು, ಸಂಜೀವ್ ಹರ್ಕೆರೆ, ರವಿಶಂಕರ್ ಗಡಿಯಪ್ಪನವರು, ಅಬ್ದುಲ್ ರಜಾಕ್ ಮನಿಯಾರ್, ರವಿ ರಾಜೇಶ್ ಗೌಡ, ಹಿರೇಗೌಡ, ಮಂಜುನಾಥ್ ಅಂಗಡಿ, ಯಲ್ಲಪ್ಪ ದೊಡ್ಡಮನಿ, ಮಲ್ಲಯ್ಯ ಗೋಡಿಮನಿ ಮತ್ತು ರವೀಂದ್ರ ಅಲ್ಲಾಪುರ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ.ಎಂ. ಒಡೆಯರ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ.ವೈ. ಅಂಚಟಗಿರಿ ಉಪಸ್ಥಿತರಿದ್ದರು. ಮೂರು ಪ್ರಮುಖವಾದ ಬೇಡಿಕೆ ಈಡೇರಿಸುತ್ತದೆ.